ನಮಸ್ಕಾರ. ಯಾವತ್ತು ಎಪಿಸೋಡ್ ನೋಡುವಂಥ ಭಕ್ತರಲ್ಲಿ ಶರಣಾರ್ಥಿಗಳು ಈಗ 21ನೇ ಎಪಿಸೋಡ್ ಮುಗಿದು 22ನ್ನು ಪ್ರಾರಂಭಿಸ್ತಾ ಇದ್ದೀವಿ. ಮಾಡಿರಲೇ ಅಂತ ಹೇಳಿದ್ಕೂಲೆ ಯಾರೇನು ಮಾಡಿರ್ ತೋರ್ಲೆ ನಾನು ಸುರ್ಗಿ ನೀರಂತ ನಮ್ಮ ಮಡವಾಲ ಹೇಳಿದಂತ ನಿನಗವ ಬಂದದ್ದು ಒಂದಕ್ಕಲ್ಲ. ಇದು ನಂದು 1 ತಿಂಗಳ 3 ತಿಂಗಳ ಒಳಗ ಅಂದ್ರೆ ಅವನು ಮದುವೆ ಆತಂತ. ಅವರು ಕೂಡಿ ಮಾಡ್ಕೊಡ್ದ ಅಂದ್ರೆ ಏನಾಗಿಲ್ಲ ಬಾ ತಂಗಿ ಎಲ್ಲಿದೀಯವ ಬಾ ಯವ್ವ ಅಂತ ಮಡವಾಸ ಕೂಡಲೇ ಬಾಣ ಬಿದ್ದು ಹುಡುಗಿ ಎದ್ದು ಬನ್ನಿ ಅಜ್ಜ ಅಂತ ಎದ್ದು ಬಂತ. ಅವ್ರ ಮಗ ಈರಪ್ಪ ಸಾಗರ್ ಅಂತ ಬರ್ದಾನ. ರಗಡ್ ಮಂದಿ ಬರ್ದಾರ. ಇನ್ನೊಂದು ಬುಕ್ಕು ಹುಡುಕ್ತಾ ಇದ್ದೇವಿ. ನಮ್ಮ ಗರ್ಗದವ್ರು ಎಲಿಗಾರ ಅಂತ ಯಾರೋ ಬರ್ದಾರಂತ. ಆ ಬುಕ್ ಸಿಕ್ಕರೆ ಅದ್ರಾಗ ಅಷ್ಟು ಪವಾಡ ಸಿಕ್ಕರೆ ನಿಮ್ಗೆ ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ. ಗುರು ಮಡವಾಳೇಶ್ವರ ಪಾದಾರವಿಂದಗಳಲ್ಲಿ ಪಡಮಟ್ಟು 21ನೇ ಪ್ರಾರಂಭ ಮಾಡುವ ಪೂರ್ವದಲ್ಲಿ ಮಡವಾಳದ ಪವಾಡ ನಾವು ಹೇಳಕ್ಕನ ಮುಂದುವರಿಸ್ತಾ ಇದ್ದೇವೆ. ಗರ್ಗದಾಗ ಆದಿದ್ದು ಒಂದು ಪವಾಡ. ಇಲ್ಲಿ ಗರ್ಗದಾಗ ಸಂಗನಗೌಡ್ರ ಮಗ ಹನುಮಂತ ಗೌಡ ಅಂತೇಳಿ. ಅಂದ್ರೆ ಈ ಹನುಮಂತ ಗೌಡ ಪಾಟೀಲ್ ಅವ್ರಿಗೆ ಮಲಗೌಡ್ರು ಅಂತಾರೆ. ಯಾಕೆ ಹಂಗಂತಾರಂದ್ರೆ ಇನ್ನೊಬ್ಬ ಹನುಮಂತ ಗೌಡ ಪಾಟೀಲ್ ಅಂತದ. ಆ ಪಾಟೀಲ ಈ ಪಾಟೀಲ ಇದಕ್ಕೆ ಗುರುತಾಗೋ ಸಂಬಂಧ ಅವ್ರಿಗೆ ಮಲಗೌಡ್ರು ಅಂತ ಬಂದೈತಿ. ಮಲಗೌಡ್ರಿಗೆ ಸಣ್ಣ ತಂಗಿಯವನ್ನಕ್ಕೆ ಮಗಳು ಆಕಿ 9 ವರ್ಷದಿಂದ ಆದರೂ ಆಕಿ ನಡೆಯಕ್ಕೆ ಬರ್ತಿರ್ಕಿಲ್ಲ. ಆಕಿ ತಮ್ಮೊಬ್ಬವ ಕಲ್ಲನಗೌಡ ಅಂತೇಳಿ ನಮಗೆ ಇತ್ತಿತ್ತಲಾಗ ಪರಿಚಯನೂ ಇರ್ತಾವ. ಈಗ ತಂಗಿಯವ್ ಏನೈತಿ ಕಾಲಿರಲಿಲ್ಲ. ಹನುಮಂತ ಗೌಡ ಏನೈತಿ ಮಡವಾಳದನ್ ಜಳಕ ಆಗಬೇಕು, ಮಡವಾಳದನ್ ದರ್ಶನ ಆಗಬೇಕು. ಮಡವಾಳದನ್ ದರ್ಶನ ಮಾಡ್ಕೊಂಡು ಬಂದನ ಪ್ರಸಾದ ಮಾಡೋದು ಅವ್ರ ಕಾಯಕ. ಆವಾಗ ಏನು ನಾವು ಇಷ್ಟೆಲ್ಲ ಮಾಡಿದ್ರು ನಮ್ಮ ಮಗಳಿಗೆ ಕಾಲಿಲ್ಲ, ಏನಪ್ಪ ಮಾಡೋದು ಅಂತ ಹೇಳ್ಕಾರ ಮಡವಾಳದಗನ ಮರೆ ಹೋಗಿಬಿಟ್ರು. ಮರೆ ಹೋಗಿಬಿಟ್ರು ಅಂದ್ರೆ ಇಲ್ಲಿ ತನ್ನ ಕಾಯಕ ನಿತ್ಯ ಕಾಯಕ ದನಗಳಿತ್ತು. ಅವರು ತನ್ನ ನಿತ್ಯ ಕಾಯಕ ಮಾಡಿ ತನ್ನ ಸಗಣಿ ಬಳದೆಲ್ಲ ಮಾಡಿ ಜಳಕಕ್ಕೆ ಮಡವಾಳದ ಮಠಕ್ಕೆ ಹೋಗಿಬಿಡವ. ತನ್ನೊಂದು ದೋತ್ರ ಒಂದು ಇದನ್ನು ಪಂಜಿ ತೊಗೊಂಡ ಹೋಗುವಾಗ ಮಗಳನ್ನ ಹೆಗಲ ಮೇಲೆ ಹಾಕೊಂಡು ಹೋಗ್ತಿತ್ತು. ಮಗಳನ್ನ ಮನೆ ಹೋಗುವಾಗ ಆಕಿನ ಇಲ್ಲಿ ಮನ್ಯಾಗ ಜಳಕ ಮಾಡಿಸಿ ಆಕಿನ ಶುಚಿಭೂತವಾಗಿ ಕರ್ಕೊಂಡು ಹೋಗಿ ಮಡವಾಳಜ್ಜನ ಲಿಂಗೈಕಾರ ಗದಿಗೆ ಮುಂದೆ ಇತ್ತಿತ್ತಲಾಗಿಂದು ಸಣ್ಣ ತಂಗಿಯವ್ನ ಸೇಕ ಆಕಿನ ಗಂಡನ ಮನೆಗೆ ಕೊಟ್ಟ ಕಲ್ಲನಗೌಡ ನನಗೆ ಪರಿಚಯ ಆಗಿ ಅವನ ಕಡೆಯಿಂದ ಹೋಗಿ ನಾನು ನೋಡಿ ಬಂದೇನೆ ಅಲ್ಲಿ ತಂಗಿಯಮ್ಮನ. ಯಾಕಂದ್ರೆ ಮಡವಾಳಜ್ಜನ ದರ್ಶನ ತೊಗೊಂಡಾಕಿ ಆಕಿ ದರ್ಶನ ತೊಗೊಂಡ್ರು ನಾವು ಪಾವನ ಹಾಕ್ಯವಂತ ನೋಡಿ ಬಂದೀವಿ. ನಾವು ಕಲ್ಲನಗೌಡ ಸೇಕ ಅಲ್ಲಿ ಬಂದ್ರೆ ಅಡಿಕೆ ಬೆಳಿತಾರಲ್ಲ ಸಮೀಪ ದನ್ನಾಳಿ ಅಂದ್ರೆ ಈಗ ಸಿರ್ಸಿ ಸಮೀಪ ಆಕೈತೆ. ಅಲ್ಲಿಂದ ಅಡಿಕೆ ಈ ಹೂ ತೊಗೊಂಬರ್ತಿದ್ರು. ಹೂ ತೊಗೊಂಬಂದು ಮಡವಾಳನ ಗದಿಗೆ ಮೇಲೆ ಕಟ್ಟಿ ಎಂಥ ದಿವ್ಸ ಭಾಳ ತಿರ್ಕಿಲ್ಲ ಸೇಕ ಹಂಗೆ ಆಳ್ತಿದ್ವು ಅವು. ಅದಕ್ಕೆ ಹಂಗೆ ಇದ್ದುವಾಗ ನಿತ್ಯ ಇದನ್ನು ಕಾಯಕ ಮಾಡ್ಕೊಂತ 1 ವರ್ಷ ಮಾಡ್ಯಾನ, 2 ವರ್ಷ ಮಾಡ್ಯಾನ, 3 ವರ್ಷ ಗಟ್ಲೆ ಹಂಗೆ ಮಾಡ್ಕೊಂತಾನೆ ಹೋಗ್ಯಾನ. ಮಡವಾಳ ಜೀವನ ಹನುಮಂತ ಗೌಡನ ವರಿ ಹಚ್ಚುವ ತಡಿ ಅಂತ ಹೇಳ್ಕಾರ. ಒಂದು ದಿವ್ಸ ಅಂದ್ರೆ 9 ವರ್ಷದಾಗಿ ಆಕಿ ತಂಗ್ಯವ ಅಂದ್ರೆ ಆಕಿಗೆ ಎಲ್ಲ ಪರಿಜ್ಞಾನ ಎಲ್ಲ ತಿಳುವಳಿಕಿತ್ತು. ಅಪ್ಪ ಎಲ್ಲಿ ಜಳಕ ಮಾಡಕ್ಕೆ ಹೋಗ್ತಾನು, ಎಲ್ಲಿ ಇರ್ತಾನು, ನಾನು ಇಲ್ಲೇ ಮಲಗಿಸಿ ಹೋಗ್ತಿದ್ದ ಅನ್ನೋದು. ಅಪ್ಪ ಜಳಕ ಮಾಡಕ್ಕಂದ್ರೆ ಪಡಗಲ್ ಐತ. ಆ ಪಡಗಲ್ಲಾಗ ನಾವು ಜಳಕ ಮಾಡೋದು ಈಶಾಡೋದು ಒಂದು ದೊಡ್ಡ ಕಲ್ಲಿನ ಪಡಾನ ಐತಿ. ಅಲ್ಲಿ ಜಳಕ ಈಶಾಡಿ ಮಾಡಿ ಬಂದ್ರೆ ನಮಗೂ ಆರಾಮಕ್ಕಿತ್ತು. ಅವರು ಆಕಿಗೆ ಅಲ್ಲಿ ಗುಡಿ ಮುಂದೆ ಮಲಗಿಸಿ ಅಜ್ಜನ ಅಂಗಾರ ಹಚ್ಚಿ ಮಲಗಿಸ್ತಾನ. ಆಟ ಮಲಗಿಸಿ ಅಜ್ಜನ ಅಂಗಾರ ಆಕಿಗೆ ಹಣಿಗೆ ಹಚ್ಚಿ ನಾ ಜಳಕ ಮಾಡಿ ಬರ್ತೇನೆ, ನೀನೇ ನೋಡಿ ಏನು ಮಾಡ್ತೀವಿ ಮಾಡಪ್ಪ ಅಜ್ಜ ನಾವು ಕೈ ಮುಡ್ಯಾವ ಹೋಗವ. ಅಲ್ಲಿ ಹೋಗಿ ಬರುವಾಗ ಅಲ್ಲಿ ಹೋಗಿ ಹಿಂಗೆ ಮಾಡ್ಕೊಂತ 1 ವರ್ಷ 2 ವರ್ಷ 3ನೇ ವರ್ಷ ಮಾಡಾಕತ್ತಾಗ ಈ ತಂಗಿಯವ್ಗ ಮಡವಾಳದ ಗದಿಯಾಗಿದ್ದ ನಾವಪ್ಪ ಕಪ್ಪನ ಮುದುಕ್ ಬಡಿಗೆ ಹಿಡ್ಕೊಂಡು ಎತ್ತು ಬಂದು ಊಟ ನಾಳೆ ಬಂದು ಹುಡುಗಿ ಇಲ್ಯಾಕೆ ಮಲ್ಕೊಂಡು ಹೇಳ್ತೇನೆ ಬಡಿಗೆ ತೊಗೊಂಡು ಬಡಿಗೆ ಎತ್ತಿದಂತ ಸಾಚ್ನೋ ಬೀಜ್ನೋ ಅಂದಾಕೆ ಹುಡುಗಿ ಇದ್ದ ತಂಗಿಯವನ್ನಾಕಿ ಕಿತ್ತು ಓಡಿ ಹೋಗ್ಯಾಳ. ಓಡಿ ಹೋಗಿ ಹೊರಗೆ ಹೋಗಿ ಅವ್ರಪ್ಪ ದಿವಸ ಎಲ್ಲಿ ಜಳಕ ಮಾಡ್ತಿದ್ದ ಏನು ಅನ್ನೋ ತಾ ಹೇಳ್ತಿದ್ದ. ಇದ ದಾರಿಯನ್ನು ತೋರಿಸ್ತಿದ್ದ ಹೆಗಲ ಮೇಲೆ ಹಾಕೊಂಡಾಗ ಅಲ್ಲೇ ಓಡಿ ಹೋಗಿ ಆಯ್ಕೆ
ಆ ಹನುಮಂತ ಗೌಡ್ರಲ್ಲಿ ಪಡ್ಗಲ್ಲ ಜಳಕ ಮಾಡೋ ಓಡಿ ಮಗಳು ಬಂದ ಕೂಡಲೇ ಅವಾಗ ವಿಚಿತ್ರ ಆಕೈತೆ, ಅವಾಗ ನಂಬಕ್ಕಾಗೋದಿಲ್ಲ. ಅಲ್ಲಿ ಮಲಗಿಸಿ ಬಂದೇನಿ, ಇಲ್ಲಿ ಯಾಕೆ ಬಂದು ಕಾಲಿಲ್ಲ, 9 ವರ್ಷ ಆಗೈತಿ, ಹೆಂಗೆ ಓಡಿ ಬಂದ. ಅವನ್ನ ಕೇಳ್ಕೊಡ್ದ ಅಂದ್ರೆ ಅವಾಗ ಈ ಆನಂದ ಬರ್ತಾ ಈ ತುಕ್ಕು ಬಂದು ಮಾತಾಡ್ಸಕ್ಕೆ ಅವನು ಬಂದಿಲ್ಲ. ಆಕೆ ಹಿಂದ್ಗಡಿಸಿ ಯಪ್ಪ ಗದಿಯಾಗಿಂದ ಅಜ್ಜ ಬಂದು ಬಡಿಗೆ ತೊಗೊಂಡ, ಹೇಳ್ತೇನೋ ಹುಡುಗಿ ಇಲ್ಯಾಕೆ ಮಲಗಿ ಅಂತ ಅಂದಾಗ ಓಡಿ ಬನ್ನಿ ಅಂದಾಗ ಖುಷಿಯಾಗಿ ಮತ್ತೆ ಬಂದು ಮಡವಾಳಜು ಭೇಟಿಯಾಗಿ ಇದನ್ನು ಮಾಡಿ ಇದನ್ನು ಮಾಡಿ ಆಕಿನ ಕಾಲು ಸುತ್ತ ಅದ್ರ ಬಳಕ ದನ್ನಳಿಗೆ ಮಾಡಿ ಕೊಟ್ಟಾನ. ಆಕಿನ ಮದುವೆ ಮಾಡಿ ಆಕಿ ದೊಡ್ಡ ಮನಿತಾನ ಗೌಡ್ರ ಮನೆಗೆ ಕೊಟ್ಟಾರು. ಅಲ್ಲಿ ಹೋಗಿ ನಾನು ನೋಡಿ ಬಂದೇನೆ ಅವ್ರನ್ನ, ಆ ಅಮ್ಮನ. ಯಾಕೆ ನಾ ಬಾದ್ನಿ ಅಂದ್ರೆ ಮಡವಾಳಜ್ಜನಕ್ಕೆ ನೋಡಿದಾರು, ಈಕಿನ ನಾವು ಭೇಟಿ ಆದ ನಮಗೂ ಮಡವಾಳದು ನೋಡಿದಂಗೆ ಆಕೈತೆ ಅಂತ ನನ್ನ ಭಾವನಾ ಪ್ರಕಾರ ಹೋಗಿ ಗೌಡ ನಾವು ಹೋಗಿ ಬಂದೇವು ಅಲ್ಲಿ. ಈಗ ಇನ್ನೂ 2-3 ವರ್ಷದಿಂದ ಇದ್ಲು, ಈಗ ಲಿಂಗೈಕ್ಯ ಆಗ್ಯಾವ ಏನೋ ನನಗೆ ಗುರ್ತಿಲ್ಲ. ಮತ್ತು ಇದು ಮಡವಾಳಜ್ಜಂದು ಏನಂತೀರಿ ನೀವು, ಇದನ್ನ ನಮ್ಮ ಎಪಿಸೋಡ್ ನೋಡುವಂತ ಮಂದಿ ನೀವೇ ತಿಳ್ಕೋಬೇಕು. ಮಡವಾಳ ಅಲ್ಲಿ ಮದುವೆ ಮಾಡ್ಕೊಂಡು ಅಲ್ಲಿಗೆ ಹೋದ್ಮೇಲೆ ಮದುವೆ ಮಾಡ್ಕೊಂಡು ಮಕ್ಕಳು ಮರಿ ಹೆತ್ತ ಅಗದಿ ಸಂಪಾಗ್ಯದಾಳ, ಆಕೆ ದೊಡ್ಡ ಮನೆದಾಗ ಅದಾಳ, 6 ಮಂದಿ ಮಕ್ಕಳು ಅಂದ್ರೆ 6 ಮಕ್ಕಳು ನಡೆದಾಳ. ಅದಕ್ಕೆ ಅವ್ರಿಗೆಲ್ಲ ವಯಸ್ಸಾಗ್ಯಾವ, ಅವ್ರಿಗೂ ಮಕ್ಕಳು, ಅವ್ರಿಗೂ ಮತ್ತೆ ಅವ್ರಿಗೂ ಮಾಡ್ಕೊಟ್ಟು ಅವ್ರಿಗೂ ವಯಸ್ಸಾಗೈತಿ. ಈ ಮಡವಾಳಜ್ಜನ ಲೀಲೆ ಏನೈತಿ, ಪವಾಡ ಏನೈತಿ ಅನ್ನೋದು ಈಗಿನ ಜನರಿಗೆ ಈಗ ಮೊಬೈಲ್ ಇದ್ರಾಗ ಯುಗದಾಗ, ಕಂಪ್ಯೂಟರ್ ಯುಗದಾಗ ಕೆಲವು ಬುಕ್ಸ್ ಒಳಗೆ ಬರ್ದಾರ, ಬಟ್ ಓದಿಲ್ಲ ಜನರಿಗೆ ಓದಾಕ ಟೈಮ್ ಇಲ್ಲ. ಅದ್ರ ಸಂಬಂಧ ಅವ್ರಿಗೆ ಟೈಮ್ ಉಳಿಯಾಕ ಇವ್ರಿಗೆ ಪರಿಜ್ಞಾನ ಬರ್ಲಿ ಅನ್ನಕ್ ನಮ್ಮಂತವ್ರು ಸುರೇಶ್ ಅವರು ಕೂಡ್ಕೊಂಡು ಎಪಿಸೋಡ್ ಮಾಡಾಕತ್ತೇವ್ ನಿಮ್ಮಂತವ್ರಿಗೆ ತಿಳಿಲಿ ಅಂತ ಹೇಳ್ಕಾರ. ನೀವು ದಯವಿಟ್ಟು ಇದನ್ನೆಲ್ಲ ಎಪಿಸೋಡ್ ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಇದನ್ನ ತಿಳ್ಕೊರಿ, ಮಡವಾಳಜ್ಜಗೆ ಬರ್ರಿ, ಮಡವಾಳಜ್ಜನ ದರ್ಶನ ಪಡ್ಕೊಂಡು ನೀವು ಪಾವನರಾಗ್ರಿ ಅಂತೇಳಿ ನನ್ನ ಮನವ ಪೂರ್ವವಾಗಿ ಒತ್ತಾಳೆ ಕೊಡ್ತೇವೆ. ಮೊದ್ಲಿನ ಎಪಿಸೋಡ್ನಾಗ ಎಲ್ಲ ಹೇಳಿದ್ದೇವೆ, ಆದ್ರೂ ಅದನ್ನ ನೋಡಿಲ್ಲ ಜನ ಜಾಸ್ತಿ ನೋಡಿದ್ರೆ ಗೊತ್ತಾಗುತ್ತೆ. ಹಳೆ ಎಪಿಸೋಡ್ ತೆಗೆದು ನೋಡ್ಬೇಕು ಅವ್ರು. ಪದೇ ಪದೇ ಅದರ ಪವಾಡ ನಿಮಗೂ ಹೇಳಕ್ಕಾಗೋದಿಲ್ಲ. ಹಿಂದ್ ಬಂದಾಗ ನಾವು ಹೇಳಿದ್ದೇವೆ. ಈ ಮೊದಲು ಹೇಳಿದ್ದೇನು ಹೊಳ್ಳಿ ಹೇಳಕ್ಕಾಗೋದಿಲ್ಲ, ಅವರು ಒಂದ್ ಸ್ವಲ್ಪ ನೋಡ್ಬೇಕದು. ನೋಡಿದ್ರೆ ನಿಮ್ಗೂ ಒಳ್ಳೇದು, ನಮಗೂ ಒಳ್ಳೇದು. ಸಬ್ಸ್ಕ್ರೈಬ್ ಆದ್ರೆ ಅದ್ರೊಳಗೆಲ್ಲ ಸಿಗ್ತಾವ. ಇದನ್ನ 25 ಆದ ನಂತರ ನಾವು ಯೂಟ್ಯೂಬಿಗೂ ಬಿಡ್ತೇವೆ. ನಿಮ್ಮಂಥವ್ರೆಲ್ಲ ಸಬ್ಸ್ಕ್ರೈಬ್ ಮಾಡಿ ತೋರಿಸಿರ ನಮಗೂ ಸುರೇಶ್ ಅವ್ರಿಗೆ ಶಕ್ತಿ ಕೊಟ್ರ ಅಟ್ ಅನುಕೂಲ ಆಗಲಿ ಅಂತ ಬೇಕಾದ್ರೆ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೇವಿ. ನೀವು ಮುಂದುವರೆಸ್ರಿಪ್ಪ, ಇದನ್ನ ನೋಡ್ರಿ ಅಂತೇಳಿ ನಿಮಗೆ ವಿನಂತಿ ಮಾಡ್ತೇವೆ. ಶರಣಾರ್ಥಿಗಳು.